ಕನ್ನಡ ವಾಹಿನಿಗೆ ಸ್ವಾಗತ. ಸರ್ಕಾರದ ಕೇಂದ್ರ ಬೆಂಗಳೂರಿನ ಪ್ರೆಸ್ ಇನ್ಫಾರ್ಮೇಷನ್ ಬ್ಯೂರೋ, ಜಿಲ್ಲಾಡಳಿತ ಪತ್ರಕರ್ತರ ಸಂಘ, ಸಂಪಾದಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಯಾದಗಿರಿ ನಗರದ ಎಸ್ಜಿಎನ್ ಹೋಟೆಲ್ ಸಭಾಂಗಣದಲ್ಲಿ ಜರುಗಿದ ವಾರ್ತಾಲಾಪ ಕಾರ್ಯಕ್ರಮದಲ್ಲಿ ವಿವಿಧ ವಿಷಯಗಳ ಕುರಿತು ಜಿಲ್ಲೆಯ ಅಧಿಕಾರಿಗಳು ಸಮಗ್ರ ಮಾಹಿತಿ ಕೊಟ್ಟಿದ್ದಾರೆ. ಮಹತ್ವಾಕಾಂಕ್ಷಿ ಜಿಲ್ಲೆ ಯೋಜನೆಯ ಪ್ರಾಮುಖ್ಯತೆ ಕುರಿತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲವೀಶ್ ಒರಡಿಯ ಮಾತನಾಡಿದರು. ಕೇಂದ್ರ ಸರ್ಕಾರ ಹೊಸದಾಗಿ ಪರಿಚಯಿಸಿದ ಸಂವಿಧಾನಿಕ ಹೊಸ ರೂಪಗಳು ಆದ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ, ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ ಕುರಿತು ಸುರಪುರ ಡಿವೈಎಸ್ಪಿ ಜಾವೇದ್ ಇನಾಮದಾರ್ ಮಾತನಾಡಿದರು. ಜಿಲ್ಲಾ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ಭೀಮರಾಯ್ ಪಾಂಚಾಳ ಕೇಂದ್ರ ಸರ್ಕಾರದಿಂದ ವಿವಿಧ ಕ್ಷೇತ್ರದಲ್ಲಿ ಸಿಗುವ ಸಾಲ ಸೌಲಭ್ಯ ಹಾಗೂ ಸಬ್ಸಿಡಿಗಳ ಕುರಿತು ವಿವರ ಮಾಹಿತಿ ಕೊಟ್ಟಿದ್ದಾರೆ. ಕೃಷಿ ಹಾಗೂ ತೋಟಗಾರಿಕೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ವಿವರಗಳನ್ನು ಜಂಟಿ ಕೃಷಿ ನಿರ್ದೇಶಕ ರತೀಂದ್ರನಾಥ್ ಸುಗೂರು ಕಾರ್ಮಿಕ ವಿಮಾ ನಿಗಮದಿಂದ ಕಾರ್ಮಿಕರಿಗೆ ಸಿಗುವ ಸವಲತ್ತು ಹಾಗೂ ಇತರ ಮಾಹಿತಿಗಳನ್ನು ಕಲಬುರಗಿ ಇಎಸ್ಐಸಿ ಜಂಟಿ ನಿರ್ದೇಶಕ ಯುವರಾಜ್ ಮಾಹಿತಿ ಕೊಟ್ಟಿದ್ದಾರೆ. ಆರೋಗ್ಯ ಇಲಾಖೆ ಯೋಜನೆಗಳ ಕುರಿತು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಬಿರಾದಾರ್, ಮಹಿಳೆ ಮಕ್ಕಳ ಇಲಾಖೆ ಕೇಂದ್ರ ಸವಲತ್ತುಗಳ ಬಗ್ಗೆ ತಿಪ್ಪಣ್ಣ ಸಿರಸಗಿ, ಮಕ್ಕಳ ರಕ್ಷಣಾಧಿಕಾರಿ ನಿರ್ಮಲಾ, ನೆಹರು ಯುವ ಕೇಂದ್ರದ ಯುವ ಅಧಿಕಾರಿ ಮಯೂರ ಕುಮಾರ್ ಸವಿಸ್ತಾರ ಮಾಹಿತಿ ಕೊಟ್ಟಿದ್ದಾರೆ. ಈ ಪತ್ರಕರ್ತರ ವಾರ್ತಾಲಾಪ ಬಗ್ಗೆ ಕಾರ್ಯಾಗಾರ ಆರಂಭಿಸೋದು ಬಹಳ ಸಂತೋಷ ಸಂಗತಿ. ಇದರಲ್ಲಿ ನಮ್ಮ ಸಿಒ ಸಾಹೇಬರು ಬಹಳ ಆಸಕ್ತಿ ವಹಿಸಿ ಈ ಕಾರ್ಯಕ್ರಮ ನಿರ್ವಹಣೆ ಮಾಡಿದ್ದಾರೆ. ಇನ್ನು ಮುಂದೆ 11:12 ಕಾರ್ಯಕ್ರಮಗಳು ಸ್ಟಾರ್ಟ್ ಆಗ್ತವೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದಾಗ ಈ ವಾರ್ತಾ ಬಗ್ಗೆ ಹಳ್ಳಿಗಳಲ್ಲಿ ಪ್ರಚಾರ ಆಗೋದು ಇನ್ನೂ ಅವಶ್ಯ ಇರ್ತದೆ. ಯಾಕಂದ್ರೆ ಮುಖ್ಯವಾಗಿ ಹಳ್ಳಿಗಳನ್ನ ಹೆಚ್ಚಿಗಿರ್ತಾರೆ. ಈಗಾಗಲೇ ನಮ್ಮ ಸರ್ಕಾರ ಪ್ರತಿಯೊಂದು ಹೆಚ್ಚುಗಡೆ ಎಲ್ಲ ಕಡೆ ಪಂಚಾಯತ್ ಮಟ್ಟದಲ್ಲಿ ಈಗಾಗಲೇ ಗ್ರಂಥಾಲಯ ಆಗಿದೆ ಮತ್ತು ಇನ್ನು ಮತ್ತೆ ಊರಿನಲ್ಲಿ ಯಾವಾಗ ದೊಡ್ಡ ಊರಿದ್ರು ಗ್ರಂಥಾಲಯ ಮಾಡ್ತಾ ಇದ್ದಾರೆ. ಗ್ರಂಥಾಲಯದಿಂದ ಎಲ್ಲ ಹಳ್ಳಿ ಜನರಿಗೆ ವಿದ್ಯಾರ್ಥಿನಿಯರಿಗೂ ಎಲ್ಲರಿಗೂ ಎಲ್ಲ ಪುಸ್ತಕ ಮತ್ತು ಪೇಪರ್ಸ್ ಅವರಿಗೆಲ್ಲ ಅನುಕೂಲ ಆಗ್ತದೆ. ಇದು ನಮ್ಮ ಸರ್ಕಾರ ಮಾಡಿದ ದೊಡ್ಡ ಯೋಜನೆ. ಆಮೇಲೆ ಈಗ ಇದೇ ರೀತಿಯ ಮುಂದಿನ ದಿನಗಳಲ್ಲಿ ವಾರ್ತಾ ಇಲಾಖೆಯವರು ಎಲ್ಲ ರೀತಿಯಿಂದ ಪ್ರಚಾರ ಮಾಡಿ ಒಳ್ಳೆಯದಾಗಿ ಮಾಡಿಕೊಡ್ಬೇಕಂತ ಹೆಚ್ಚಿನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕ್ಷೇತ್ರದಲ್ಲಿ ಏನೇನು ಅಭಿವೃದ್ಧಿ ಸಾಧನೆ ಆಗಿದೆ ಹೆಚ್ಚುವರಿ ಅಂತ ನಾವು ನಾರ್ಮಲ್ ಸ್ಕೀಮ್ಸ್ ಎಲ್ಲ KKRDB ಅಥವಾ ಬೇರೆ ಬೇರೆ ಗೌರ್ಮೆಂಟ್ ಸ್ಕೀಮ್ಸ್ ಅಲ್ಲಿ ಅದಕ್ಕಿಂತ ಹೆಚ್ಚುವರಿ ಏನೇನು ಸಾಧನೆ ನಾವು ಮಾಡಿದ್ದೀವಿ, ಏನೇನು ಇನ್ವೆಸ್ಟ್ಮೆಂಟ್ಸ್ ನಾವು ಇಲ್ಲಿ ನಮ್ಮ ಕಡೆ ನಾವು ಕಲಿಸಿದ್ದೀವಿ, ಅದರ ಬಗ್ಗೆ ಒಂದು ಡಿಸ್ಕಷನ್ ಮಾಡಲಿಕ್ಕೆ ಮತ್ತು ಯಾವ ಹಂತಕ್ಕೆ ನಾವು ಬಂದಿದ್ದೀವಿ ಮತ್ತು ಇನ್ನು ಮುಂದೆ ನಾವು ಎಲ್ಲಿವರೆಗೆ ಸಾಧನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆ ವಿಷಯಕ್ಕೆ ಚರ್ಚೆ ಮಾಡೋಕ್ಕೆ ಇದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಇದೆ. ಈಗ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆ ಇವತ್ತು ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇದು ಆಸ್ಪಿರೇಷನ್ ಡಿಸ್ಟ್ರಿಕ್ಟ್ ಬಗ್ಗೆ ಜಿಲ್ಲಾ ಪಂಚಾಯತ್ CEO ಅವರು ಸ್ವಲ್ಪ ಸುದೀರ್ಘವಾಗಿ ನಮ್ಮ ಜೊತೆಗೆ ಎಲ್ಲ ಚರ್ಚೆ ಮಾಡ್ತಾರೆ. ಜೊತೆಗೆ ತೋರಿಸಿರೋದು ಅದನ್ನ ಇನ್ನೊಂದು ಮೀಡಿಯಾ ಔಟ್ಲೆಟ್ ಅವರು ಅದನ್ನ ಕೌಂಟರ್ ಮಾಡಿರೋದು ಇದೆಲ್ಲ ಆಗಿದಾವೆ. ಸೊ ಹಾಗಾಗಿ ಆಕ್ಚುಲಿ ರೀಸೆಂಟ್ ಆಗಿ ಆಪರೇಷನ್ ಸಿಂಧೂರ್ ಟೈಮಲ್ಲಿ ನಾವು ನ್ಯೂಸ್ ಚಾನೆಲ್ ಅಲ್ಲಿ ಯಾವಾಗಲೂ ವಿತ್ ಡಿಲೇಡ್ ವಿಜುವಲ್ಸ್ ಅಂತ, ಡಿಲೇಡ್ ವಿಜುವಲ್ಸ್, ಇಟ್ ಇಸ್ ನಾಟ್ ಲೈವ್, ಅಥವಾ ಎಲ್ಲಿ ಲೊಕೇಶನ್ ಯಾವ ಟೈಮಿಂದು ಅಂತ ಸಹ ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ತಮ್ಮೆಲ್ಲರಿಗೂ ಸ್ಪೀಡ್ ಜೊತೆಗೆ ಅಕ್ಯುರಸಿ ಮೇಂಟೈನ್ ಮಾಡ್ಕೊಳ್ಳೋದು ಬಹಳ ದೊಡ್ಡ ಚಾಲೆಂಜ್ ಆಗಿರುತ್ತೆ. ಮತ್ತೆ ಈ ಒಂದು 21ನೇ ಶತಮಾನದಲ್ಲಿ ಪ್ರತಿಯೊಂದು ಎವ್ರಿ ಸ್ಟೆಪ್ ಆಫ್ ಲೈಫ್ ಅಲ್ಲಿ ನಾವು ಕಮರ್ಷಿಯಲೈಸೇಷನ್ ಆಗಿದೆ, ತಮ್ಮೆಲ್ಲರಿಗೂ ಗೊತ್ತಿದೆ. ಯಾಕೆಂದ್ರೆ ಯಾವುದೇ ಆದ್ರೂ ಅದೊಂದು ಉದ್ಯಮ ಆಗಿದೆ. ಪತ್ರಿಕೆ ಅನ್ನೋದು ಪತ್ರಿಕೋದ್ಯಮ ಆಗಿದೆ. ಪ್ರತಿಯೊಂದು ಇದರಲ್ಲೂ ಕಮರ್ಷಿಯಲೈಸೇಷನ್ ತುಂಬಾನೇ ಜಾಸ್ತಿ ಆಗಿದೆ. ಈ ಎಲ್ಲದರ ಮಧ್ಯೆ ನಿಮ್ಮ ಮೀಡಿಯಾದವ್ರದ್ದು ರೆಸ್ಪಾನ್ಸಿಬಿಲಿಟಿ ಇನ್ನೂ ಹೆಚ್ಚಿಂದ ಆಗಿರುತ್ತೆ. ಯಾಕೆಂದ್ರೆ ಈ ಒಂದು ಏಜ್ ಆಫ್ ಫೇಕ್ ನ್ಯೂಸ್, ಡಿಸ್ಇನ್ಫಾರ್ಮೇಶನ್, ಮಿಸ್ಇನ್ಫಾರ್ಮೇಶನ್, ನಮ್ದು ನಿಮ್ದು ಜವಾಬ್ದಾರಿ ಹೆಚ್ಚಿಗೆ ಇರುತ್ತೆ. ನಮ್ಮ ಗವರ್ನೆನ್ಸ್ ಅಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಇಂಡಿಪೆಂಡೆನ್ಸ್ ಸ್ಪೀಚ್ ಅಲ್ಲಿ ಮಾತಾಡುವಾಗ ಹೇಳ್ತಾ ಇದ್ರು, ಈ ಕಲೋನಿಯಲ್ ಇರಾ ಏನಂತ ಹೇಳ್ತಾರೆ, ಬ್ರಿಟಿಷ್ ಕಾನೂನನ್ನು ನಾವು ಈ ದೇಶದ ಹೊಡೆದಾಕ್ತೀವಿ ಅಂತ ಹೇಳ್ಬಿಟ್ಟು 2022ರಲ್ಲಿ ಅವರು ತಮ್ಮ ಭಾಷಣದಲ್ಲಿ ಹೇಳಿದ್ರು. ಅದು 2023ರಲ್ಲಿ ಇದು ನ್ಯೂ ಕ್ರಿಮಿನಲ್ ಅಂತ ಹೇಳಿ ಬಂತು. ಇದು ಜಾರಿ ಬಂದಿದೆ ಯಾವಾಗಂದ್ರೆ 2024 ಜುಲೈ 1ರಿಂದ. ನಿಮ್ಗೊಂದು ನೋಟ್ ಬರ್ತದೆ, 2024 ಜುಲೈಯಿಂದ ಸ್ಟಾರ್ಟ್ ಆದ್ರೆ
2024 ಜುಲೈ ಮುಂಚೆ ಇದ್ದಂತ ಯಾವ IPC ಯೂಸ್ ಮಾಡಬೇಕಾ ಅಥವಾ PNS ಯೂಸ್ ಮಾಡಬೇಕಾ, CRPC ಯೂಸ್ ಮಾಡಬೇಕಾ ಅಥವಾ ಭಾರತೀಯ ಸಾಕ್ಷ್ಯ ಅಧಿನಿಯಮ ಯೂಸ್ ಮಾಡಬೇಕಾ, ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಪ್ಲೈ ಆಗುತ್ತಾ ಅಥವಾ ನೀವು ಯಾವುದು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಪ್ಲೈ ಆಗುತ್ತೆ ಅಂತ ತಮಗೆಲ್ಲ ಕನ್ಫ್ಯೂಸ್ ಇರ್ಬೋದು. ಜುಲೈ 1 24 ಅಲ್ಲಿ ಆದಂತ ಏನಿದೆ ಆಕ್ಟ್ ಬಂದ 3 ಆಕ್ಟ್ಗಳು ಬಂದ್ಮೇಲೆ ಕೆಲವೊಂದು ಸಬ್ಸ್ಟೆನ್ಸಿವ್ ಲಾ ಅಂತ ಕರೀತಾರೆ, IPC ಸಬ್ಸ್ಟೆನ್ಸಿವ್ ಲಾ. ಇದು ನೆಕ್ಸ್ಟ್ ಬಂದದ್ದು ಎವಿಡೆನ್ಸರಿ ಲಾ ಅಂದ್ರೆ ಎವಿಡೆನ್ಸ್ ಆಕ್ಟ್, ಇನ್ನೊಂದಿರೋದು CRPCಗೆ ನಮಗೆ PNSS ಅಂತ ಹೇಳ್ತೀವಿ, ಅದು ಪ್ರೊಸೀಜರ್ ಲಾ. ಈ ಮೂರು ಹೇಗಂದ್ರೆ 2024 ಜುಲೈ 1 ಇಂದ ನೀವು ಅಫೇನ್ಸ್ ಮುಂಚೆ ಆಗಿದ್ರೆ IPC ಅಪ್ಲೈ ಮಾಡ್ಬೇಕಂತಿದೆ. 24 ಜುಲೈ 1 ಮುಂಚೆ ಆಗಿದ್ರೆ IPC ಅಪ್ಲೈ ಆಗಬೇಕು. 24 ಜುಲೈ 1 ನಂತರ ಆಗಿತ್ತಂದ್ರೆ ಅಲ್ಲಿ ನೀವು PNSS ಅನ್ನ ಅಪ್ಲೈ ಮಾಡಬೇಕು. ಆದ್ರೆ ಇದು PNS ಮತ್ತು IPC ಇರ್ತಕ್ಕಂಥ ಒಂದು ಕನ್ಫ್ಯೂಷನ್. ಎರಡನೇದಂದ್ರೆ ನಮ್ಮ BNSS ಮತ್ತು ಭಾರತೀಯ ಸಾಕ್ಷ್ಯ ಅಧಿನಿಯಮ ಇದು 24 ಜುಲೈ 1 ಇಂದ ಏನೇ ಯಾವುದೇ ಸೆಕ್ಷನ್ IPC ಆಗಲಿ ಅಥವಾ BNS ಕೇಸ್ ರಿಜಿಸ್ಟರ್ ಆದರೆ ಇವೆರಡು ಅಪ್ಲೈ ಆಗ್ತವೆ. ಅದರಲ್ಲಿ CRPC ಮತ್ತು ಎವಿಡೆನ್ಸ್ ಆಕ್ಟ್ ಬರಲ್ಲ. ಹೊಸ ನ್ಯೂ ಕ್ರಿಮಿನಲ್ ಇರಲ್ಲ, ನ್ಯೂ ಕ್ರಿಮಿನಲ್ ಪ್ರೊಸೀಜರ್ ಇಲ್ಲ ಮತ್ತು ಎವಿಡೆನ್ಸ್ ಇಲ್ಲ, ಇವೆರಡು ಅಪ್ಲೈ ಆಗ್ತವೆ. ಅಲ್ಲಿ ಹಿಂದೆ IPC ಹೋದ್ರೆ ನಾವು CRPC ಯೂಸ್ ಮಾಡ್ಬೇಕಂತಲ್ಲ, IPC ಕೇಸ್ ರಿಜಿಸ್ಟರ್ ಆದ್ರೂ ಕೂಡ ನಾವು ಯೂಸ್ ಮಾಡಬೇಕು, PNSS ಯೂಸ್ ಮಾಡಬೇಕು ಮತ್ತು PSA ಯೂಸ್ ಮಾಡ್ಬೇಕಂತಿದೆ. ಹಾಗಾಗಿ ತಮಗೆಲ್ಲ ಗೊತ್ತಿರಬೇಕು, ಇದು 1860 1860ರಿಂದ 61ರಿಂದ 1872ರಿಂದ ಬಂದಂತ ಈ ಮೂರು ಕ್ರಿಮಿನಲ್ ಲಾಗಳು, ಇದು IPC, CRPC ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಇದು 1880ರಲ್ಲಿ ಥಾಮಸ್ ಮೆಕಾಲೆ ಅವರು ಇದನ್ನ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅನ್ನ ಇದು ಇಂಡಿಯನ್ ಫೆಡರಲ್ ಕೂಡ ಜಾರಿ ತರ್ತಾರೆ. ಇದು 1862 ಜಾರಿ ಆಗುತ್ತೆ. ಆಮೇಲೆ ಫಸ್ಟ್ ನಾನು ಜನರಲ್ ಹೇಳಿದ್ರೆ ಆಗಂತ ಹೇಳಿ. ನಂತರ 1861ರಿಂದ ನಮ್ಗೆ CRPC ಅಂತ ತಾವೇನೋ ಗೊತ್ತಿರಲಿಲ್ಲ. 1973 CRPC ಅಂತ ಇರುತ್ತವೆ, ಅದು 1861ರಿಂದ ಜಾರಿ ಬರುತ್ತೆ. ಆಮೇಲೆ 1872ರಲ್ಲಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಎಲ್ಲ ಜಾರಿ ಬರ್ತಾವೆ. ಇವೆಲ್ಲ 19ನೇ ಶತಮಾನದಲ್ಲಿ ಜಾರಿ ಇರತಕ್ಕಂಥ ಒಂದು ಕಾನೂನುಗಳು. ಬ್ರಿಟಿಷ್ ಕಾಲದ ಕಾನೂನು ನಾವು ಯಾಕೆ ಬಳಸಬೇಕು ಮತ್ತು ಈಗೆಲ್ಲ ನಾವೆಲ್ಲ ಮಾಡರ್ನೈಸೇಷನ್ ಆಗಿದ್ದೀವಿ. ಇವಾಗೆಲ್ಲ ಈ ಬ್ರಿಟಿಷ್ ಕಲೋನಿಯಲ್ ಇರಾ ಲಾಸ್ ಅಂತದ್ದು ಈ ಇಂಡಿಯನೈಸೇಷನ್ ಮಾಡ್ಬೇಕಂತ ತಿಳಿಸಿದ್ದು 2023ರಲ್ಲಿ ಈ ಕಾನೂನನ್ನ ಜಾರಿ ತಂದರು. ಇದ್ರ ಉದ್ದೇಶ ಏನಂದ್ರೆ ಸ್ಪೀಡಿ ಜಸ್ಟಿಸ್ ಮಾಡ್ಬೇಕಂತ ತಂದಿದ್ದಾರೆ. ಇಲ್ಲಿ 45 ಸೆಕ್ಷನ್ ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಏನು ಟೈಮ್ಲೈನ್ ಮಾಡಿದ್ದಾರೆ. ಇಷ್ಟ ದಿನದಲ್ಲಿ ಚಾರ್ಜ್ ಶೀಟ್ ಕೊಡಬೇಕು, ಇಷ್ಟ ದಿನದಲ್ಲಿ ನೀವು ಚಾರ್ಜ್ ಪೇ ಮಾಡಬೇಕು, ಕೋರ್ಟ್ ಅವರು ಟ್ರಯಲ್ ಅನ್ನ ಕಮೆನ್ಸ್ ಮಾಡಬೇಕು ಇಷ್ಟ ದಿನದಲ್ಲಿ ಅಂತ ಹೇಳಿ ಟೈಮ್ಲೈನ್ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ಆಮೇಲೆ ಡಾಕ್ಟರ್ ಮೆಡಿಕಲ್ ರಿಪೋರ್ಟ್ ಎಷ್ಟು ದಿನದಲ್ಲಿ ಕೊಡಬೇಕು, ನಾವು ಕೋರ್ಟಿಗೆ ಯಾವುದೇ ಒಂದು ಇನ್ವೆಸ್ಟಿಗೇಷನ್ ರಿಪೋರ್ಟ್ ಯಾವ ಸಬ್ಮಿಟ್ ಮಾಡಬೇಕು ಅನ್ನೋದು ಕೂಡ ಇವಾಗ ಟೈಮ್ಲೈನ್ ಇದೆ. ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಲಾಸ್ ಕೂಡ ಆಮೇಲೆ ಮೇಜರ್ ಕ್ರಿಮಿನಲ್ ಲಾಸ್, ಸ್ಪೆಷಲ್ ಲಾಸ್, ಆಮೇಲೆ ಲೋಕಲ್ ಲಾಸ್ ಅಂದ್ರೆ ಕರ್ನಾಟಕ ಪೊಲೀಸ್ ಆಕ್ಟ್, ಕರ್ನಾಟಕ ಎಕ್ಸೈಸ್ ಆಕ್ಟ್ ಲೋಕಲ್ ಲಾಸ್. ಸ್ಪೆಷಲ್ ಲಾಸ್ ಅಂದ್ರೆ ಪೋಕ್ಸೋ ಇವೆಲ್ಲ ಆರ್ಮ್ಸ್ ಆಕ್ಟ್ ಸ್ಪೆಷಲ್ ಲಾಸ್. ಮೇಜರ್ ಲಾ ಅಂದ್ರೆ ಇವೆ BNS, BSA ಮತ್ತು BNSS ಅಂತ ಹೇಳಿ. ಹಾಗಾಗಿ ತಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬೇಸ್ ಮೇಲೆ ಡ್ರಾಪ್ ಆಗಿರ್ತವೆ. ಹಾಗಾಗಿ ಈಗ ನಮ್ಮಲ್ಲಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಗೋಲ್ಡನ್ ಟ್ರಿಯಾಂಗಲ್ ಅಂತ ಹೇಳಿ 3 ಆರ್ಟಿಕಲ್ ಹೇಳ್ತಾರೆ. ಆರ್ಟಿಕಲ್ 4, 14, ಆರ್ಟಿಕಲ್ 19 ಮತ್ತು ಆರ್ಟಿಕಲ್ 21 ಅನ್ನು, ಈ 3 ಆರ್ಟಿಕಲ್ ನ ಗೋಲ್ಡನ್ ಟ್ರಿಯಾಂಗಲ್ ಅಂತ ಹೇಳ್ತಾರೆ. ಎಲ್ಲ ಸೆಕ್ಷನ್ಗಳು ಎಲ್ಲ ಆಕ್ಟ್ಗಳು ಈ 3 ಆರ್ಟಿಕಲ್ ಬೇಸ್ ಮೇಲೆ ಫ್ರೇಮ್ ಆಗಿರುವಂತದ್ದು. ಹಾಗಾಗಿ ಈಗ ನಾವು ಸೆಕ್ಷನ್ ಆರ್ಟಿಕಲ್ 72 ನೋಡಿರ್ಬೋದು, ನಾವು ಹೈಸ್ಕೂಲ್ ಅಲ್ಲಿ ಅಥವಾ ಕಾಲೇಜಲ್ಲಿ ಓದಿರ್ಬೋದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಓದಿರ್ತೀವಿ. ಆರ್ಟಿಕಲ್ 72 ಅಂತ ಹೇಳಿ ಅದು ಮರ್ಸಿ ಪೆಟಿಷನ್ ಅಂತ ಗೊತ್ತಾ, ಮರಣದಂಡನೆ ಆಗಿರ್ತವೆ ವ್ಯಕ್ತಿಗೆ, ಅವನು ಅಪೀಲ್ ಆಗ್ತಾನೆ ಸ್ಟೇಟ್ ಆಫ್ ಗವರ್ನರು ಅಥವಾ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಮರ್ಸಿ ಪೆಟಿಷನ್ ಅಪ್ಲೈ ಮಾಡ್ತಾನೆ. ಇವಾಗ ಇದ್ರ ಮುಂಚೆದು CRPC ಆ ಸೆಕ್ಷನ್ ಇದ್ದಿಲ್ಲ, ಮರ್ಸಿ ಪೆಟಿಷನ್ ಪ್ರಾವಿಷನ್ ಇದ್ದಿಲ್ಲ. ಇವಾಗ BNSS ಅಲ್ಲಿ ಮರ್ಸಿ ಪೆಟಿಷನ್ ಪ್ರಾವಿಷನ್ ಮತ್ತೆ ಹೊಸದಾಗಿ ಅದನ್ನ ಆ್ಯಡ್ ಮಾಡಿದ್ದಾರೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಅವಾಗ ಏನಿತ್ತು, ಒಬ್ಬ ವ್ಯಕ್ತಿಗೆ ನಾವು ನಿರ್ಭಯ ಕೇಸಲ್ಲಿ ಡೆತ್ ಪೆನಾಲ್ಟಿ ಆಯ್ತು, ಆಮೇಲೆ ಮುಂಬೈ ಅಟ್ಯಾಕ್ ಅಲ್ಲಿ ಕೂಡ ಅವರಿಗೆ ಅಜ್ಮಲ್ ಕಸ್ಬಿಗೆಲ್ಲ ಡೆತ್ ಪೆನಾಲ್ಟಿ ಆಯ್ತು. ಅವ್ರಿಗೆ ಡೆತ್ ಪೆನಾಲ್ಟಿ ಕಮೆನ್ಸ್ ಸಬ್ಮಿಟ್ ಆದ್ರೂ ಕೂಡ ಕೋರ್ಟ್ ಇಂದ ಅವ್ರಿಗೆ ಡೆತ್. ಇನ್ನು ಕಾರ್ಯಕ್ರಮದಲ್ಲಿ PIB ಅಧಿಕಾರಿಗಳು ಸೇರಿದಂತೆ ಜಿಲ್ಲೆಯ 140ಕ್ಕೂ ಹೆಚ್ಚು ಪತ್ರಕರ್ತರು ಮತ್ತಿತರರು ಭಾಗಿಯಾಗಿದ್ದರು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.